ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ವಾಟ್ಸಪ್ನಲ್ಲಿ ನೀವು ಸ್ಟೇಟಸ್ ಅಪ್ಲೋಡ್ ಮಾಡುವಾಗ ಈ ರೀತಿಯಾಗಿ ಯಾವುದೇ ಒಂದು ಫೋಟೋ ನೀವು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡುವಾಗ ಅದಕ್ಕೆ ನೀವು ಸಾಂಗನ್ನು ಸೆಟ್ ಮಾಡ್ಬೋದು. ಹೌದು, ನಾರ್ಮಲಾಗಿ ನೀವು ಬೇರೆಯವರ ಸ್ಟೇಟಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಅವರು ನಾರ್ಮಲ್ ಒಂದು ಫೋಟೋಗೆ ಸಾಂಗ್ಸನ್ನು ಹಾಕಿರ್ತಾರೆ, ಮ್ಯೂಸಿಕನ್ನು ಹಾಕಿರ್ತಾರೆ. ನೋಡ್ಬೋದು. ನಾನು ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ನಾರ್ಮಲ್ ಆಗಿರುವಂಥ ಫೋಟೋಗೆ ಇಲ್ಲಿ ನಾನು ಸಾಂಗನ್ನು ಸೆಟ್ ಮಾಡಿದ್ದೀನಿ, ಅಂದರೆ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ. ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ದೇ ಈ ರೀತಿಯಾಗಿ ಮಾಡ್ಬೋದು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ದೇ ಈ ರೀತಿಯಾಗಿ ನಿಮ್ಮ ನಾರ್ಮಲ್ ಫೋಟೋಗೆ ನೀವು ಮ್ಯೂಸಿಕನ್ನು ಸೆಟ್ ಮಾಡಿ ನೀವು ನಿಮ್ಮ ಸ್ಟೇಟಸ್ಗೆ ಹಾಕ್ಬೋದು. ಈ ರೀತಿ ಹಾಕಿದರೆ ಖಂಡಿತವಾಗಿ ತುಂಬಾ ಯೂನಿಕ್ ಆಗಿರುತ್ತೆ. ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರು ಇದನ್ನು ಮಾಡ್ಬೋದು. ನಾರ್ಮಲ್ ಆದ ಫೋಟೋಗೆ ನೀವು ಈ ರೀತಿಯಾಗಿ ಮ್ಯೂಸಿಕನ್ನು ಆ್ಯಡ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಾಟ್ಸಪ್ ಯೂಸ್ ಮಾಡೋರು ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಗೈಸ್, ಮೊದಲೇದಾಗಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ವಾಟ್ಸಪ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೀವು ಯಾವ ರೀತಿ ಫೋಟೋಗೆ ನೀವು ಇಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕೂ ಮೊದಲು ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋದು ನಮಗೊಂದು ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಅದೇ ರೀತಿಯಾಗಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂನಿಕ್ ಆದ ಟ್ರಿಕ್ ಬಗ್ಗೆ ವೀಡಿಯೋ ಮಾಡ್ತೀವಿ. ಹಾಗಾಗಿ ಜೊತೆಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಳ್ಳೆಯ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ವೀಡಿಯೋ ಇಷ್ಟ ಆದರೆ ವಾಟ್ಸಪ್ ಯೂಸ್ ಮಾಡೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು. ಗೈಸ್, ಇವಾಗ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾನು ಇವಾಗ ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಕ್ಕೆ ನಿಮಗೆ ಈ ರೀತಿ ಬರುತ್ತೆ. ಗೈಸ್, ಇವಾಗ ನಿಮಗೆ ಇಲ್ಲಿ ಗ್ಯಾಲರಿ ಬರುತ್ತೆ. ನಾನು ಇಲ್ಲಿ ಗ್ಯಾಲರಿನ ಸೆಲೆಕ್ಟ್ ಮಾಡ್ತೀನಿ. ಗ್ಯಾಲರಿ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಗೈಸ್, ಒಂದು ಫೋಟೋ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಗೈಸ್, ಇವಾಗ ನೀವು ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಇಲ್ಲಿ ಇದನ್ನ ಕ್ರಾಪ್ ಮಾಡೋಂಥ ಮತ್ತು ಟೆಕ್ಸ್ಟ್ ಆ್ಯಡ್ ಮಾಡೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಲ್ಲಿಯೂ ಕೂಡ ನಿಮಗೆ ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡೋಂಥ ಆಪ್ಷನ್ ಕೊಟ್ಟಿಲ್ಲ. ಅಂದರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಮ್ಯೂಸಿಕನ್ನು ನಿಮ್ಮ ಫೋಟೋಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇಲ್ಲಿ ಡೋಂಟ್ ವರಿ, ನಿಮಗೆ ಯಾವ ರೀತಿ ಆ್ಯಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಯಾವುದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇ ನಿಮ್ಮ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡುವಂಥ ನಿಮ್ಮ ಸ್ಟೇಟಸ್ಗೆ ಅಂದರೆ ಫೋಟೋಗೆ ನೀವು ಮ್ಯೂಸಿಕನ್ನು ಆ್ಯಡ್ ಮಾಡಿ ಅದನ್ನ ಶೇರ್ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಅದನ್ನು ಮಾಡಬೇಕಂದ್ರೆ ನಿಮಗೆ ಇಲ್ಲಿ ನಿಮ್ಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಫೋಟೋ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಆಪ್ಷನ್ ಸಿಗೋಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಬ್ಯಾಕ್ ಹೋಗಬೇಕಾಗುತ್ತೆ. ಗೈಸ್, ನಿಮ್ಮ ಮೊಬೈಲಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಪ್ರತಿಯೊಬ್ಬರ ಫೋನಲ್ಲಿ ಬರುತ್ತೆ. ನೋಡ್ಬೋದು ಈ ಅಪ್ಲಿಕೇಶನು. ಗೈಸ್, ಇದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇದರಲ್ಲಿ ನಿಮ್ಮ ಫೋಟೋ ಎಲ್ಲ ಬರುತ್ತೆ, ಗ್ಯಾಲರಿಯಲ್ಲಿ ಇರುವಂಥ ಎಲ್ಲ ಫೋಟೋ ಬರುತ್ತೆ. ಗೈಸ್, ಇವಾಗ ನೀವು ಇಲ್ಲಿ ಫೋಟೋಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗೈಸ್, ನಾನು ಇವಾಗ ಇಲ್ಲಿ ಕೆಲವೊಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಗೈಸ್, ಇಲ್ಲಿ ನಾನು ಕೆಲವೊಂದು ಫೋಟೋನ ನಿಮಗೆ ಇಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ತೋರಿಸ್ಕೊಡ್ತೀನಿ. ಗೈಸ್, ಇವಾಗ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಅದಾದ ನಂತರ ನೆಕ್ಸ್ಟು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಇವಾಗ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. 4 ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಇವಾಗ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಷ್ಟು ಫೋಟೋ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಇದನ್ನು ಅನ್ಟಿಕ್ ಮಾಡ್ತೀನಿ. ಈ ರೀತಿ ಬೇಕಂದರೆ ಈ ರೀತಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು 1 2 3 4 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಇದಾದ ನಂತರ ನೀವು ಮಾಡಬೇಕಾಗಿರೋದು, ಗೈಸ್ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡ್ಬೋದು. ಇಲ್ಲಿ ಈ ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಗೈಸ್, ಇಲ್ಲಿ ನೋಡ್ಬೋದು ಹೈಲೈಟ್ ವೀಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು ಇಲ್ಲಿ ಹೈಲೈಟ್ ವೀಡಿಯೋ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕಂಟಿನ್ಯೂ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇದು ಕೆಲವೊಂದು ಸೆಕೆಂಡಲ್ಲಿ ಅಪ್ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ, ಕೆಲವು ಸೆಕೆಂಡ್ ಮಾತ್ರನೇ. ಗೈಸ್, ನಂತರ ಈ ರೀತಿಯಾಗಿ ಬರುತ್ತೆ. ಗೈಸ್, ಇವಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ಒಂದೊಂದು ಫೋಟೋನ ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ರೆ ನಂತರ ನೋಡ್ಬೋದು ಕೆಳಗಡೆ ಇಲ್ಲಿ ಮೋಷನ್ ಅಂತಿದೆ, ಮೋಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಲ್ಲಿ ನೋಡ್ಬೋದು ಪ್ಯಾನ್ ಆ್ಯಂಡ್ ಝೂಮ್ ಅಂತಿದೆ ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಗೈಸ್, ಇವಾಗ ಒಂದು ಫೋಟೋ ಸೆಲೆಕ್ಟ್ ಆಗಿದೆ. ಅದಾದ ನಂತರ ಎರಡನೇ ಫೋಟೋಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಮೋಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಈ ರೀತಿ ಎಲ್ಲ ಫೋಟೋ ಮಾಡಬೇಕು. 3ನೇ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಮೋಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. 4ನೇ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಮೋಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಗೈಸ್, ಇವಾಗ 4 ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್, ಇಷ್ಟಾದ ನಂತರ 4 ಫೋಟೋ ಸೆಲೆಕ್ಟ್ ಆದ ನಂತರ ಇವಾಗ ನೀವು ಇಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ನಿಮ್ಮದು ಫೋಟೋ ಆ್ಯನಿಮೇಷನ್ ಬಂದಿದೆ. ಇವಾಗ ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಸಿಂಬಲ್ ಇದೆ. ಗೈಸ್, ಈ ಮ್ಯೂಸಿಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ 2 ಆಪ್ಷನ್ ಬರುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಮತ್ತು ಥೀಮ್ ಮ್ಯೂಸಿಕ್ ಅಂತ. ಥೀಮ್ ಮ್ಯೂಸಿಕ್ ಅಂದರೆ ನಿಮಗೆ ಈ ಅಪ್ಲಿಕೇಶನಲ್ಲಿ ಆಟೋಮೆಟಿಕ್ಕಾಗಿ ಕೆಲವೊಂದು ಡೌನ್ಲೋಡ್ ಆಗಿರುವಂಥ ಮ್ಯೂಸಿಕ್ಕು. ಮೈ ಮ್ಯೂಸಿಕ್ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಮ್ಯೂಸಿಕ್ಕು. ಇಲ್ಲಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಯಾವ ಮ್ಯೂಸಿಕನ್ನು ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿರಿ ಆ ಮ್ಯೂಸಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಒಂದು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಕೆಳಗಡೆ ಸೇವ್ ಅಂತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಲ್ಲಿ ಪ್ಲೇ ಮಾಡಿ ನೋಡ್ಕೋಬೋದು. ಈ ಫೋಟೋಗೆ ಬಂದುಬಿಟ್ಟು
ಮ್ಯೂಸಿಕ್ ಆ್ಯಡ್ ಆಗಿದೆ ಗೈಸ್. ಇವಾಗ ಈ ರೀತಿ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಸೇವ್ ಅಂತಿದೆ. ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದೊಂದು ಕೆಲವೊಂದು ಸೆಕೆಂಡ್ ಟೈಮ್ ತೊಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕು. ಫೋಟೋಗೆ ನಿಮ್ಮದು ಆ್ಯನಿಮೇಷನ್ ಬರುತ್ತೆ, ಜೊತೆಗೆ ಇದಕ್ಕೆ ಮ್ಯೂಸಿಕ್ ಕೂಡ ಆ್ಯಡ್ ಆಗುತ್ತೆ ಗೈಸ್. ಇವಾಗ ನೋಡ್ಬೋದು ಇವಾಗ ಇದು ಸೇವ್ ಆಗಿದೆ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ ಗೈಸ್. ಒಂದು ಕೆಲವೊಂದು ಸೆಕೆಂಡ್ ವೆಯ್ಟ್ ಮಾಡಿ, ಏನಕ್ಕೆ ಪ್ರೊಸೆಸಿಂಗ್ ಟೈಮ್ ತೊಗೊಳುತ್ತೆ ಗೈಸ್. ಇವಾಗ ವಿಡಿಯೋ ರೆಡಿ ಆಗಿದೆ. ಫಸ್ಟ್ ವಿಡಿಯೋ ನೋಡ್ಬೋದು. ನಾನು ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ಇದು ಫೋಟೋ ಬಂದುಬಿಟ್ಟು ವಿಡಿಯೋ ಆಗಿದೆ, ಅಂದರೆ ಆ್ಯನಿಮೇಷನ್ ಬಂದಿದೆ, ಜೊತೆಗೆ ಮ್ಯೂಸಿಕ್ ಕೂಡ ಆ್ಯಡ್ ಆಗಿದೆ ಗೈಸ್. ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಗೈಸ್. ಇವಾಗ ನೀವು ಕೆಳಗಡೆ ಇಲ್ಲಿ ಶೇರ್ ಇದೆ ನೋಡ್ಬೋದು ಫಸ್ಟ್ ಆಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಮೈ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡ್ಬೋದು ಗೈಸ್ ಇಲ್ಲಿ ವಿಡಿಯೋ ಸೆಲೆಕ್ಟ್ ಆಗಿದೆ ಗೈಸ್. ಇವಾಗ ಇದಕ್ಕೆ ನೀವು ಏನೇ ಬೇಕಿದ್ರು ಈ ರೀತಿ ಏನಾದರೂ ಟೆಕ್ಸ್ಟನ್ನು ಕೊಟ್ಟು ನಂತರ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಸ್ಟೇಟಸ್ ಅಪ್ಲೋಡ್ ಆಗುತ್ತೆ ಗೈಸ್. ಇವಾಗ ನಾನು ಬ್ಯಾಕ್ ಹೋಗಿ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ ಗೈಸ್. ಓಪನ್ ಮಾಡಿ ನೋಡ್ಬೋದು ಮೈ ಸ್ಟೇಟಸಲ್ಲಿ ಈಗ ಅಪ್ಲೋಡ್ ಮಾಡಿರೋಂಥ ವೀಡಿಯೋ ಇವಾಗ ರೆಡಿ ಆಗಿದೆ ನೋಡ್ಬೋದು. ಇವಾಗ ಆ್ಯನಿಮೇಷನ್ ಕೂಡ ಬಂದಿದೆ, ಜೊತೆಗೆ ಆ್ಯಡ್ ಮಾಡಿರೋಂಥ ಮ್ಯೂಸಿಕ್ ಕೂಡ ಇಲ್ಲಿ ಆ್ಯಡ್ ಆಗಿದೆ ಗೈಸ್. ಈ ರೀತಿಯಾಗಿ ನೀವು ನಾರ್ಮಲ್ ಫೋಟೋಗೆ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇನೆ ಗೈಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ ಯೂಸ್ ಮಾಡೋರಿಗೆ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಳ್ಳೆಯ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.